ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ನಿನ್ನೆ ನಡೆದ ಲೋಕಸಭೆಯ ಅಧಿವೇಶನದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ರವರು ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ಹಗುರವಾಗಿ ಮತ್ತು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿಜಿ ಸಾಗರ್ ಜಿ ಬನ ಉಗ್ರವಾಗಿ ಖಂಡಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಗ್ರಹಿಸಿ ಕೇಂದ್ರ ಸಚಿವ ಅಮಿತ್ ಶಾ ರವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. बाबा साहब अंबेडकर ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ जिंदाबाद 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 ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಾಬಾ ಸಾಹೇಬರನ್ನು ಹಗುರವಾಗಿ ಮಾತನಾಡಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರವಾಗಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾಗೆ ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಅಮಿತ್ ಶಾಗೆ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜಾತಿವಾದಿ ಅಮಿತ್ ಶಾಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾಗೆ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾಗೆ ಕೇಂದ್ರದ ಗೃಹ ಮಂತ್ರಿ ಜಾತಿವಾದಿ ಅಮಿತ್ ಶಾಗೆ ಕೇಂದ್ರದ ಗೃಹ ಮಂತ್ರಿ ಪ್ರಜಾಪ್ರಭುತ್ವ ವಿರೋಧಿ ಅಮಿತ್ ಶಾಗೆ ಕೇಂದ್ರದ ಗೃಹ ಮಂತ್ರಿ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಅಮಿತ್ ಶಾ ಎಂಬ ಜಾತಿವಾದಿಗೆ ಅಮಿತ್ ಶಾ ಎಂಬ ಜಾತಿವಾದಿಗೆ ಅಮಿತ್ ಶಾ ಎಂಬ ಮನುವಾದಿಗೆ ಅಮಿತ್ ಶಾ ಎಂಬ ನಾಲಾಯಕಿಗೆ ಅಮಿತ್ ಶಾ ಎಂಬ ನಾಯಿಗೆ ಅಮಿತ್ ಶಾ ಎಂಬ ನಾಲಾಯಕಿಗೆ जिंदाबाद 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 ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ಇವತ್ತಿನ ದಿವಸ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಇವತ್ತಿನ ದಿವಸ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಕುರಿತು ಅವಹೇಳನಕ್ಕೆ ಅಂದ್ರೆ ಅವರ ಬಗ್ಗೆ ಒಂದು ಕೃತ್ಯವಾಗಿ ಮಾತಾಡಿದಂತ ಅಮಿತ್ ಶಾ ಅವರ ವಿರುದ್ಧ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ಮಾಡ್ತಾ ಬಂದಿದ್ದೇವೆ. ಕಾರಣ ಎಷ್ಟೇ ಬಂಧುಗಳೇ, ಹಿಂದೆ ಏನಿತ್ತಂದ್ರ ಅಮಿತ್ ಶಾ ಒಬ್ಬ ರೌಡಿ ಶೀಟರ್, ಗುಂಡಾವ. ಆ ಗುಂಡಾ ಹೊರಗೆ ಬರ್ಬೇಕಾದ್ರ ಒಂದು ಭಾರತೀಯ ಒಂದು ಸಂವಿಧಾನ ಚೌಕಟ್ಟಡಿಯಲ್ಲಿ ಹೊರಗೆ ಬಂದಂತವ ಅಂತವ ಇವತ್ತಿನ ದಿವಸ ಬಾಬಾ ಸಾಹೇಬ್ ಬಗ್ಗೆ ಅಂಬೇಡ್ಕರ್ ಇದೇನು ಒಂದು ಫ್ಯಾಷನ್ ಅನ್ನೋ ಒಂದು ವಿಚಾರ ಅನ್ಕೊಂಡಿದ್ದಲ್ಲ, ಆ ನಿಜವಾಗ್ಲೂ ಒಬ್ಬ ದೇಶದ್ರೋಹಿ. ಅವ ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತಿನ ದಿವಸ ಸಚಿವನಾಗಿದ್ದಾನೆ. ಇವತ್ತಿನ ದಿವಸ ಮೋದಿ ಸಹಿತ ಅಕಸ್ಮಾತ್ ಸಂವಿಧಾನ ಇರ್ಲಿಲ್ಲ ಅಂದ್ರೆ ಇನ್ನಾದ್ರೂ ಅವ ರೈಲ್ವೆ ಇದರಲ್ಲಿ ಒಂದು ಚಾ ಮಾರುವಂತದ್ದಾಗ್ತಿದ್ದ. ಇವನು ಸಹಿತ ಗುಜರಿ ಮಾಡುವಂತ ವ್ಯವಸ್ಥೆ ಆಗ್ತಿತ್ತು. ಈ ಸಂವಿಧಾನ ಚೌಕಟ್ಟಿನಲ್ಲಿ ಇಡೀ ಭಾರತ ಅಲ್ಲ, ಇಡೀ ಪ್ರಪಂಚನೇ ಹೇಳ್ತೈತಿ ಸಂವಿಧಾನ ಇದ್ರನ್ನ ಇವತ್ತಿನ ದಿವಸ ನಮ್ಮ ದೇಶ ಮುಂದುವರಿತೈತಿ. ದೇಶದ ಎಲ್ಲರ ಪ್ರತಿಯೊಬ್ಬರು ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ನ್ಯಾಯ ಸಿಗ್ತೈತೆ ಅನ್ನೋದು ಭಾರತೀಯ ಸಂವಿಧಾನ ಅನ್ಕೊಂಡು ಗೊತ್ತಿದ್ರು ಇವತ್ತಿನ ದಿವಸ ವಿಶೇಷವಾಗಿ ಒಬ್ಬ ಬಾಬಾ ಸಾಹೇಬರು ದಲಿತ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅದಕ್ಕೆ ಅವ ದೇಶದ್ರೋಹಿ ಏನಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ವಿಚಾರ ಇದು ಮಾತಾಡೋದು ಅವ ತಪ್ಪು. ಆಮೇಲೆ ಅಕಸ್ಮಾತ್ ಈ ಒಂದು ಇನ್ನೊಂದು ವಿಚಾರ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ಅಕಸ್ಮಾತ್ ಬಾಬಾ ಸಾಹೇಬ್ರ ಸಂವಿಧಾನ ಇರ್ಲಿಲ್ಲ ಅಂದ್ರ ನಾವೊಬ್ಬ ಕುರುಬ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾದ್ರ ಭಾರತೀಯ ಸಂವಿಧಾನ ಹೇಳ್ತಾರೆ. ಯಾಕಂದ್ರೆ ಇಲ್ಲಾಂದ್ರೆ ಸಂವಿಧಾನ ಇರ್ಲಿಲ್ಲ ಅಂದ್ರೆ ನಾ ಕುರಿ ಕಾಯ್ತೀನಿ ಅನ್ನೋ ಒಂದು ವಿಚಾರ ಇತ್ತು.
ಅವತ್ತ ಮೋದಿ ಇರ್ಲಿ ಅಕಸ್ಮಾತ್ ಸಂವಿಧಾನ ಇರ್ಲಿಕ್ಕಂದ್ರೆ ಚಾ ಮಾರುವಂತ ವ್ಯವಸ್ಥೆ ಇತ್ತು. ಇವ ಏನು ಅಮಿತ್ ಶಾ ಅದಲ್ಲ ಗುಜರಿ ಮಾಡ್ಬೇಕಾಗ್ತಿತ್ತು. ಎಲ್ಲಾ ಸಂವಿಧಾನ ಅಡಿಯಲ್ಲಿ ಇವತ್ತ ಎಲ್ಲಾ ಅಧಿಕಾರವನ್ನ ಇಟ್ಟುಕೊಂಡು ಇವತ್ತು ಬಾಬಾ ಸಾಹೇಬ್ಗೆ ಒಂದು ಕ್ಷುಲ್ಲಕವಾಗಿ ಮಾತಾಡಿದಂತ ಅವರು ಕೂಡಲೇ ಅವರು ರಾಜೀನಾಮೆ ಕೊಡ್ಬೇಕು. ಅದ್ರ ಜೊತೆ ಮೊದಲ ನಮ್ಮ ದೇಶಾದ್ಯಂತ ಒಂದು ಕ್ಷಮೆಯನ್ನು ಕೇಳ್ಬೇಕು. ಅಂದಾಗ ಮಾತ್ರ ಈ ಒಂದು ನಮ್ಗೆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ರ ವಿಚಾರಗಳನ್ನ ಬೆಳೆಸ್ಲಿಕ್ಕಾಗ್ತೈತೆ. ನೋಡ್ರಿ, ಬಾಬಾ ಸಾಹೇಬ್ ಒಂದು ವಿಚಾರ ಹೇಳ್ತಿದ್ರು, ಅದು ಎಲ್ಲರೂ ಗೊತ್ತಿದೆ. ನಾವು ಹೋದ ಮೇಲೆ ಮರಣ ಹೊಂದಿದೆ ಎಂದು ತಿಳಿಯಬೇಡ, ಎಲ್ಲಿವರೆಗೆ ಸಂವಿಧಾನ ಜೀವಂತವಾಗಿರ್ತದೆಯೋ ಅಲ್ಲಿವರೆಗೆ ಸಂವಿಧಾನ ನಿಮ್ ಜೊತೆ ಇರ್ತೈತೆ ಅನ್ನೋ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆ ಒಂದು ಕಾರಣಕ್ಕಾಗಿ ಈ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಬದುಕ್ತೇವೆ, ಸಂವಿಧಾನದ ಅಡಿಯಲ್ಲಿ ನಾವು ಜೀವನವನ್ನ ಮಾಡ್ತೇವೆ. ಒಂದು ನೋಡ್ರಿ, ಈ ಮಹಿಳೆಯರ ಸಹಿತ ಇವತ್ತಿನ ಹೋರಾಟ ಮಾಡ್ಲಿಕ್ಕೆ ಬಾಬಾ ಸಾಹೇಬ್ರ ಒಂದು ಪ್ರೇರಣೆ, ಬಾಬಾ ಸಾಹೇಬ್ ಬರೆದಂತ ಒಂದು ಸಂವಿಧಾನ. ಹೀಗಾಗಿ ಎಲ್ಲರೂ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಜಿಲ್ಲಾ ಸಂಚಾಲಕರಾದಂತ ದಲಿತ ವಿದ್ಯಾರ್ಥಿ ಜಿಲ್ಲಾ ಸಂಚಾಲಕ ಅಂತ ವೈ ಸಿ ಮಯೂರ್ ಅವರೇ, ಹಾಗೂ ಮಾಂತೇಶ್ ಸಾಸವಾಳ ಅವರೇ, ಬಾಬು ಗುಡ್ಬಿ ಅವರೇ, ಹಾಗೂ ಗುಂದಾಳ್ ಅವರೇ, ಹಾಗೂ ಇನ್ನುಳಿದ ಕೋಲಾರ ತಿಪ್ಪಣ್ಣ ಅವರೇ, ಹಾಗೂ ಇಟ್ಟಿ ಅವರೇ, ಹಾಗೂ ಇನ್ನು ಉಳಿದ ಎಲ್ಲ ನನ್ನ ದಲಿತ ಬಂಧುಗಳೇ, ಹಾಗೂ ಇದ್ರ ಜೊತೆ ಇಲ್ಲಿ ನನ್ನ ಹೋರಾಟದಲ್ಲಿ ಇಲ್ಲೇ ಬಿಜಾಪುರ ನಗರದಲ್ಲಿ ಎಲ್ಲರೂ ನನ್ನ ಪ್ರೇಮ್ ಚಲವಾದಿ ಆಗಿರ್ಬೋದು, ಪವನ್ ಮೇಲಿಕೆರೆ ಆಗಿರ್ಬೋದು, ಅರುಣ್ ಗವಾರಿ ಆಗಿರ್ಬೋದು, ಈ ಒಂದು ಹೋರಾಟದಲ್ಲಿ ಎಲ್ಲಾ ಸಂಗಾತಿಗಳಿಗೆ ಇನ್ನೊಂದು ಸಲ ಜೈ ಭೀಮ್ ನಮಸ್ಕಾರ ಹೇಳಿ ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಡಬೇಕು. ಅದರ ಜೊತೆ ಅವರು ಮೊದಲಿಗೆ ಅವರು ಈ ಒಂದು ಕ್ಷಮೆ ಯಾಚಿಸಿ ಒಂದು ಮುಂದಿನ ವಿಚಾರ ಮಾಡ್ಬೇಕು. ಅಕಸ್ಮಾತ್ ಇದೇನ ಜಸ್ಟ್ ಒಂದು 100 ಜನ ಸೇರುದಲ್ಲ, ಇನ್ನ ರಾಜ್ಯಾದ್ಯಂತ ಒಂದು ಈಗಾಗಲೇ ಮತ್ತೆ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದೇವೆ ಇಲ್ಲಿ ಆದಿಲ್ ಸಾಹೇಬ್ ಹೋಟೆಲ್ದಲ್ಲಿ. ಅಕಸ್ಮಾತ್ ಇದು ಅವ ರಾಜೀನಾಮೆ ಕೊಡ್ಲಿಲ್ಲ ಅಥವಾ ಅವ ಏನ ಕ್ಷಮೆ ಕೇಳಿಲ್ಲ ಅಂದ್ರ ಅವನ ವಿರುದ್ಧ ಈಗ ನಾವು ಬಿಜಾಪುರ ಮುಂದಿನ ದಿನಮಾನಗಳಲ್ಲಿ ಬಿಜಾಪುರ ಬಂದ ಕರೆಯನ್ನು ಕೂಡ್ಲಿಕ್ಕೆ ನಾವು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡಲೇ ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಇಲ್ಲ ಹೋದಲ್ಲಿ ಇನ್ನೂ ನಾವು ಇದು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಬಂಡೆದ್ದರೆ ಗೆಲುವು ನಮ್ಮದು ಅಂತಕ್ಕಂಥ ಮಾತನ್ನ ಹೇಳಿದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ವೇದಿಕೆ ಮೂಲಕ ಸ್ಮರಿಸ್ತಾ, ಇವತ್ತು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ರವರು ಸಂಸತ್ನಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಅಂತಕ್ಕಂಥದ್ದು ಒಂದು ವ್ಯಸನ ಆಗಿದೆ, ಅದೊಂದು ಫ್ಯಾಷನ್ ಆಗಿದೆ. ಅದರ ಬದಲಾಗಿ ಒಂದು ದೇವರನ್ನ ಸ್ಮರಿಸಿದ್ರೆ ಬಹುತೇಕ ಈ ಅಂಬೇಡ್ಕರ್ ಅಂತಕ್ಕಂಥ ವ್ಯಕ್ತಿಗಳಿಗೆ 7 ಜನ್ಮಕ್ಕೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ನಾಚಿಕೆಗೇಡಿ, ನಾಲಾಯಕತನ, ಬುದ್ಧಿಹೀನದ ಮಾತನ್ನು ಹೇಳಿರ್ತಕ್ಕಂಥ ಕೇಂದ್ರ ಸಚಿವನಿಗೆ ಈ ವೇದಿಕೆ ಮೂಲಕ ಮೊಟ್ಟ ಮೊದಲಾಗಿ ಧಿಕ್ಕಾರವನ್ನ ಹಾಕ್ತಾ ಆ ಒಂದು ಹೇಳಿಕೆಯನ್ನ ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೇಳಿಕೆಯನ್ನ ಖಂಡಿಸಿ ರಾಷ್ಟ್ರಪತಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಎಲ್ಲ ನನ್ನ ಹೋರಾಟಗಾರ ಮಿತ್ರರಲ್ಲಿ ಜೈ ಭೀಮ್ ನಮನಗಳನ್ನ ಸಲ್ಲಿಸ್ತಾ, ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಲ್ಲಿ ಮತ್ತು ಪತ್ರಿಕಾ ಬಂಧುಗಳಲ್ಲಿ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇವತ್ತು ಅಮಿತ್ ಶಾ ಹೊಸದಾಗಿ ಏನೂ ಮಾತಾಡಿಲ್ಲ. ಅಮಿತ್ ಶಾ ಅಂತಕ್ಕಂಥ ಒಬ್ಬ ಕೋಮುವಾದಿ, ಅಮಿತ್ ಶಾ ಅಂತಕ್ಕಂಥ ಒಬ್ಬ ಜಾತಿವಾದಿ, ಅಮಿತ್ ಶಾ ಅಂತಕ್ಕಂಥ ಒಬ್ಬ ಯಥಾಸ್ಥಿತಿವಾದಿ, ಅಮಿತ್ ಶಾ ಅಂತಕ್ಕಂಥ ನಾಲಾಯಕ ಏನ್ ಮಾತಾಡೋಣಂದ್ರೆ ಬಿಜೆಪಿಯ ಹುನ್ನಾರ ತನ್ನ ಒಳಗನ್ನ ಬೇಗುದಿಯನ್ನ ಹೊರಗೆ ಹಾಕಿದ್ದಾರೆ. ಅವರಿಗೆ ವೇದಿಕೆ ಮೂಲಕ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಾಬಾ ಸಾಹೇಬರಿಗೆ ಹೆಸರನ್ನ ತಗೊಳ್ತಕ್ಕಂತ, ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡತಕ್ಕಂತ ಒಂದು ಯೋಗ್ಯತೆ ಇಲ್ಲವೇ ಇರ್ತಕ್ಕಂಥ ವ್ಯಕ್ತಿ ನೀನು. ಬಾಬಾ ಸಾಹೇಬ್ರ ಹೆಸರು ಅನ್ನೋದ್ರಿಂದ ಪ್ಯಾಷನ್ ಅಂತ ಹೇಳ್ತಿದಲ್ಲ, ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂಥ ಸಂವಿಧಾನದೊಳಗೆ ಇದ್ದೀನಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ರು ಈ ದೇಶದ ಸಕಲ ಜೀವಿಗಳು ಒಂದಾಗಿ ಬದುಕಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ರು ಸರ್ವ ಜನಾಂಗನು ಕೂಡ ಒಂದಾಗಿ ಬದುಕಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಈ ದೇಶದ ಸಜೀವ ಮತ್ತು ನಿರ್ಜೀವ ವಸ್ತುಗಳಿಗೆ ಕಾನೂನು ಬರೆದಿಟ್ಟಿದ್ದಾರೆ ಬಾಬಾ ಸಾಹೇಬ್ರು. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ರು ಕೇವಲ ಒಂದು ದಿನ ನೆನೆಸೋದಲ್ಲ, ಪ್ರತಿ ಕ್ಷಣನೂ ಕೂಡ ನೆನೆಸ್ತೀವಿ. ಪ್ರತಿ ಕ್ಷಣ ಅಲ್ಲ, ಪ್ರತಿ ಉಸಿರಾಟಿನಲ್ಲೂ ಬಾಬಾ ಸಾಹೇಬರು ಇದ್ದಾರೆ. ಅದನ್ನು ಕೇಳಕ್ಕ ನೀನ್ ಯಾವನ್ನೋ ನಾಲಾಯಕ ಅಂತಕ್ಕಂಥ ಪ್ರಶ್ನೆ ಇವತ್ತು ಸಂಘರ್ಷ ಸಮಿತಿ ಮಾಡ್ತಾ ಇದೆ. ಬಾಬಾ ಸಾಹೇಬ್ರು ಅಂದ್ರೆ ನನ್ನ ಉಸಿರು.
ಈ ದೇಶದ 140 ಕೋಟಿ ಜನಸಂಖ್ಯೆಯ ಉಸಿರು ಬಾಬಾ ಸಾಹೇಬ್ರು. ಇವತ್ತಿನ ದಿನ ಇವತ್ತು ಮಹಿಳೆಯರಿದ್ದಾರೆ, ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಇವತ್ತು ತಮಗೆ ಬೇಕಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದಾರೆ ಅಂತಂದ್ರೆ ನಿನ್ನ ದೇವರುಗಳು ಕಾರಣ ಅಲ್ಲ ಅಮಿತ್ ಶಾ, ನಿನ್ನ ದೇವರು ಕಾರಣ ಅಲ್ಲ, ನಿನ್ನಲ್ಲಿರ್ತಕ್ಕಂಥ ಅಂಧ ಕಾನೂನು ಕಾರಣ ಅಲ್ಲ, ನಿನ್ನ ಮೂಢನಂಬಿಕೆ ಕಾರಣ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದಾಗಿ ಇವತ್ತು ನನ್ನ ತಾಯಂದಿರು ಹೋರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ನಿನ್ನ ನಾಲಾಯಕತನಕ್ಕೆ ಧಿಕ್ಕಾರ ಅಂತಕ್ಕಂಥ ಮಾತು ಕೂಡ ವೇದಿಕೆ ಮೂಲಕ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಮಹಿಳೆಯರು ತಮಗೆ ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನ ದೇವರು ಏನ್ ಮಾಡಿತ್ತು? ನಿನ್ನ ಸ್ವರ್ಗ ಪ್ರಾಪ್ತಿ ಅಂತ ಹೇಳಿ ಏನು ಹೇಳ್ತಿದೆಯಲ್ಲ, ನಿನ್ನ ದೇವರು ಏನು ಮಾಡಿತ್ತು ಮಹಿಳೆಯರಿಗೆ ಅನ್ನೋದು ನಾನು ವೇದಿಕೆ ಮೂಲಕ ಜೀವಂತ ನಿದರ್ಶನ ಕೊಡ್ತೇನೆ. ಗಂಡ ಸಾತ್ರ ಉರಿಯುವ ಚಿತೆ ಒಳಗ ಜೀವಂತ ಸಜೀವದಾನ ಮಾಡ್ತಕ್ಕಂಥ ಪದ್ಧತಿ ಹೇಳ್ತಾ ಇತ್ತು ನಿನ್ನ ಧರ್ಮಶಾಸ್ತ್ರ, ನಿನ್ನ ಧರ್ಮ. ಆದ್ರೆ ಅದೇ ಗಂಡ ಸತ್ತಿರ್ತಕ್ಕಂಥ ಹೆಣ್ಮಗು ಇವತ್ತು ಸ್ವಾಭಿಮಾನದಿಂದ ಜೀವನ ಕಟ್ಕೋಬೇಕು ಅಂತಕ್ಕಂಥ ಜೀವನ ದಾರಿ ತೋರಿಸಿರ್ತಕ್ಕಂಥ ಈ ಭಾರತ ದೇಶದ ತಂದೆ ಅಂಬೇಡ್ಕರ್ ಅಂತಕ್ಕಂಥದ್ದು ನಾವು ಮರೆಯುವುದಿಲ್ಲ. ಹಾಗಾಗಿ ನೀನು ಅಂಬೇಡ್ಕರ್ ತಂದ್ರೆ ನಿನ್ಗೇನು ಉರಿತದ? ನಿನಗೆ ಉರಿತದ? ನಿನಗೆ ನೋವಾಗ್ತದ? ನಿನಗಾಗುದಲ್ಲ, ಬಿಜೆಪಿಯ ಸಂಸ್ಕೃತಿ ಅದು. ಕಳೆದ ಕೆಲವು ದಿನಗಳ ಹಿಂದೆ ಬಿಜೆಪಿ ದೆಹಲಿ ಒಳಗ ಜಂತರ್ ಮಂತರ್ನೊಳಗ ಸಂವಿಧಾನದ ಪ್ರತಿ ಸುಟ್ಟು ಅದು ನಮಗೆ ಸರಿ ಇಲ್ಲ ಸಂವಿಧಾನ ಅಂತಕ್ಕಂಥ ವಿಚಾರ ಮಾಡಿದ್ರಿ. ಹಾಗೇನೆ ಯಾವುದೋ ಅನಂತ್ ಕುಮಾರ್ ಹೆಗಡೆ ಅಂತಕ್ಕಂಥ ಒಬ್ಬ ಸಂಸದ ನಾವು ಬಂದಿದ್ದೆ ಸಂವಿಧಾನ ಬದಲಾವಣೆ ಮಾಡ್ಲಕ್ಕ ಅಂತೇಳಿ ಅಂದಿದ್ರಿ. ಆಗಾಗ ನಿಮ್ಮ ಒಳಗಿನ ಹುನ್ನಾರ ತೆಗಿತಾ ಇದ್ರಿ. ಇದಕ್ಕಿಂತ ಮುಂಚೆನೆ ನಿಮ್ಮ RSSಗರು ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಬಹಳಷ್ಟು ನೀವು ತೊಂದರೆ ಮಾಡಿದ್ರಿ. ಈ ಸಂವಿಧಾನ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರಿ, ಅದನ್ನ ನೀವು ಹೇಳಲಿಕ್ಕೆ ಬಂದಿದ್ದೀರಿ. ಆದ್ರೆ ಆ ಸಂವಿಧಾನದ ಮೂಲಕ ನೀವು ಸಂಸತ್ನಲ್ಲಿದ್ದೀರಿ. ಸಂಸತ್ನಲ್ಲಿದ್ದು ಸಂಸತ್ತಿಗೆ ಘನತೆ ಮತ್ತು ಗೌರವ ತಕ್ಕಂಗ ಮಾತಾಡಬೇಕು. ಅದನ್ನ ಬಿಟ್ಟು ದೇಶ ವಿರೋಧಿ ಚಟುವಟಿಕೆ ಆಗಿರಬಹುದು, ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ನಿನಗೆ ಮುಂದಿನ ದಿನಮಾನಗಳಲ್ಲಿ ಈ ದೇಶದ ಪ್ರಜ್ಞಾವಂತ ನಾಗರಿಕರು ನಿನಗೆ ಪಾಠ ಕಲಿಸ್ತೀವಿ ಅಂತಕ್ಕಂಥ ಮಾತನ್ನ ವೇದಿಕೆ ಮೂಲಕ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಈ ವೇದಿಕೆ ಮೂಲಕ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ಕೊಳ್ಳೋದು ಏನು, ಬಾಬಾ ಸಾಹೇಬ್ರು ಅವರು ವಿಷ ಕುಡಿದ್ರು, ನಮಗ ಅಮೃತ ಕೊಟ್ರು, ಒಳ್ಳೆ ಸಂವಿಧಾನ ಕೊಟ್ರು ಅಂತ ಹೇಳಿ ಒಂದ್ ಕಡೆ ಹೇಳ್ತೀರಿ. ನರೇಂದ್ರ ಮೋದಿ ಅವರು ಹೇಳ್ತೀರಿ ಒಂದ್ ಕಡೆ. ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಆಯ್ಕೆಯಾಗಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ಹಣಿಗಚ್ಕೊಂಡು ಈ ಸಂವಿಧಾನದಿಂದ್ರೆ ನಾನು ಪ್ರಧಾನಮಂತ್ರಿಯಾಗಿನೇ, ಇಲ್ಲಾಂದ್ರೆ ಚಾ ಮಾರ್ತಿದ್ದೆ ಅಂತ ಹೇಳಿ ಒಂದ್ ಕಡೆ ಹೇಳ್ತೀರಿ. ಮತ್ತೊಂದ್ ಕಡೆ ಹೇಳ್ತೀರಿ ಸಂವಿಧಾನ ಒಂದು ಅದ್ಭುತವಾಗಿರ್ತಕ್ಕಂಥ ದಾಖಲೆ ಅದ ನಮ್ಮದು ಅಂತ ಹೇಳಿ ಹೇಳ್ತೀರಿ. ಇಷ್ಟೆಲ್ಲ ಇಟ್ಟು ಒಂದ್ ಕಡೆ ಹೇಳ್ತೀರಿ. ನಿಮ್ಮ ಹಿಂದೆ ಇರ್ತಕ್ಕಂಥ ನಿಮ್ಮ ನಾಯಿಗಳಿಗೆ, ನಿಮ್ಮ ಬಾಲಗಸಿಗಳಿಗೆ ಹೇಳಿ ಚೂ ಬಿಡ್ತೀರಿ. ಏನಂತ? ಬಾಬಾ ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತಾಡ್ಲಿಕ್ಕೆ ಚೂ ಬಿಡ್ತೀರಿ. ಏನಂತ? ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತಾಡ್ಲಿಕ್ಕೆ ಚೂ ಬಿಡ್ತೀರಿ. ಹಾಗಾಗಿ ಇದನ್ನ ನಾವು ಯಾವತ್ತೂ ಸಹಿಸಿಕೊಳ್ಳುವುದಿಲ್ಲ. ಸುಲಿಗೆ ತಪ್ಪದು, ಬಂಡದ್ದರ ಗೆಲುವು ನಮ್ಮದು ಅಂತಕ್ಕಂಥ ಮಾತನ್ನು ಹೇಳಿದ ಮಾನವತಾವಾದಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಯಾವತ್ತು ಕೇಂದ್ರದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಮೊನ್ನೆ ಸಂಸತ್ನಲ್ಲಿ ತಮ್ಮ ನಾಲಿಗೆ ಚಪಲದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅಂಬೇಡ್ಕರ್ ಅನ್ನೋದಕ್ಕಿಂತ ದೇವರನ್ನ ಭಗವಂತನ ನೆನೆಸಿಕೊಂಡರೆ ಎಷ್ಟೋ ಜನರು ಉದ್ಧಾರ ಆಗ್ತಿರತಕ್ಕಂತ ಮಾತನ್ನ ಹೇಳಿದ ಒಬ್ಬ ಲಜ್ಜೆಗಟ್ಟ ಆ ಗೃಹ ಮಂತ್ರಿ. ಯಾಕಂತಂದ್ರೆ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಕೇವಲ ಮನುಷ್ಯರಲ್ಲ, ಈ ದೇಶದ ಸಕಲ ಪ್ರಾಣಿಗಳು ಕೂಡ ಉಸಿರಾಡ್ತಾ ಇದ್ದಾವೆ. ಅಂತ ಒಂದು ಸಂವಿಧಾನಬದ್ಧವಾಗಿ ತಾನು ಚುನಾವಣೆಗೆ ನಿಂತು ಒಂದು ಕೇಂದ್ರ ಸರ್ಕಾರದ ಗೃಹ ಸಚಿವನಾಗಿ ಸಂಸತ್ನಲ್ಲಿ ತನ್ನ ಒಂದು ಚಪಲದ ಮೂಲಕ ಒಂದು ಮಾತನಾಡ್ತಕ್ಕಂಥ ಅಮಿತ್ ಶಾ ಒಂದು ಮನೋವಾದಿಯಾಗಿ ಒಬ್ಬ RSS ನ ಒಂದು ತಂಡದ ನಾಯಕನಾಗಿ ಮಾತನಾಡ್ತಾ ಇದ್ದಾನೆ. ಅವನಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಒಂದು ಸಿದ್ಧಾಂತ, ಸಂವಿಧಾನದ ಕಾನೂನಿನ ಅರಿವು ಇಲ್ಲಾರದೆ ಪರಿಜ್ಞಾನವಿಲ್ಲದೆ ಮಾತನಾಡ್ತಾ ಇದ್ದಾನೆ ಒಬ್ಬ ಕಾನೂನು ಮಂತ್ರಿಯಾಗಿ. ಅವನು ಕಾನೂನು ಮಂತ್ರಿಯಾಗಿ ಕೇಂದ್ರದಲ್ಲಿ ಕುರ್ಚಿ ಮೇಲೆ ಕುಂದಿರ್ಬೇಕಾದ್ರೆ ಕಾರಣ ಯಾರು? ಯಾರಿಂದ ಅವನು ಆ ಒಂದು ಗೃಹ ಮಂತ್ರಿ ಆದ? ಯಾತಕ್ಕಾಗಿ ಆ ಸಚಿವ ಸ್ಥಾನವನ್ನು ಪಡೆದುಕೊಂಡಂತಕ್ಕಂಥ ಪರಿಜ್ಞಾನವಿಲ್ಲ. ಆ ಭಗವಂತ ದೇವರು ನಿನಗೆ ಶಿವ ಪಾರ್ವತಿ ನಿನಗೆ ಎಲೆಕ್ಷನ್ ನಿಂದಿರಿಸಿ ಆರಿಸ್ತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ನೀನು ಏನಪ್ಪ ಎಲೆಕ್ಷನ್ ನಿಂತು ಒಬ್ಬ ಗೃಹ ಸಚಿವನಾದೀಯ ಅಂತಕ್ಕಂಥ ಪರಿಜ್ಞಾನವನ್ನು ಇಟ್ಕೋಬೇಕಾಗಿತ್ತು. ಯಾಕಂದ್ರೆ ಇಂಥ ಒಂದು ಕುತಂತ್ರಿಗೇಡಿಗಳು ಈ ದೇಶದಲ್ಲಿ, ಇಂಥ ಒಂದು ಮನೋವಾದಿಗಳು ಈ ದೇಶದಲ್ಲಿ ಇದ್ದಾರೆ. ಅದಕ್ಕೆ ಅವನು ಪ್ರಾಮಾಣಿಕವಾಗಿ ತನ್ನಲ್ಲಿ ಇರ್ತಕ್ಕಂಥ ಒಂದು ಕೌರತ್ವವನ್ನ ಈ ಒಂದು ಸಂಸತ್ನಲ್ಲಿ ತನ್ನ ಬಾಯಿ ಮೂಲಕ ವ್ಯಕ್ತಪಡಿಸಿದ್ದಾನೆ. ಇದು ಎಲೆಮರೆಕಾಯಿ ಅಂತೆ ಹಲವು ಏನಪ್ಪಾ ಅಂತಂದ್ರೆ ಇಂಥ ಒಂದು ಕುತಂತ್ರಿಗೇಡಿಗಳು ಈ ದೇಶದಲ್ಲಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜನಿಸಿದ್ದಾರೆ. ನಮ್ಮ ದೇಶನೂ ಕೂಡ ಸರ್ವಾಧಿಕಾರತ್ವದ ಮೂಲಕ ಏನಪ್ಪಾ ಅಂತಂದ್ರೆ ಇರ್ತಿತ್ತು. ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾನೂನ ಅವರ ಒಂದು ಸಂವಿಧಾನ ಇರ್ತಿದ್ರೆ ನೀನು ಅಮಿತ್ ಶಾ ಅವರೇ ನಿನ್ನ ಒಂದು ರಾಜ್ಯದಲ್ಲಿ ನೀನು ಏನೇನು ಚಾಲನೆ ಮಾಡ್ತಿದ್ದೋ ಅಥವಾ ಬುಜರಿ ಕೆಲಸನೇ ಮಾಡ್ತಿದ್ದೋ ಅಥವಾ ಗಟ್ರ ಬೈತಿದ್ದೋ ಗೊತ್ತಿಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ನೀ ಶ್ರೀಮಂತ ಮನೆಯಾಗ ಹುಟ್ಟಿದೋ ಒಂದು ಬಡತನ ಮನೆಯಾಗ ಹುಟ್ಟಿದೋ ಗೊತ್ತಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನೀನು ಅವರ ಒಂದು ಸಂವಿಧಾನ ಅಡಿಯದ ಮೇಲೆ ಏನಪ್ಪಾ ರಾಜಕೀಯ ನಿಂತು ನೀನು ಒಂದು ಕೇಂದ್ರದ ಒಂದು ಮಂತ್ರಿ ಆಗಿದ್ದೆ ಅಂತಕ್ಕಂಥ ಪರಿಜ್ಞಾನ ಬೆಲೆ ಇಟ್ಕೋಬೇಕು. ಅದಕ್ಕೆ ಅಮಿತ್ ಶಾ ಅವರಿಗೆ ನಾವು ಬಿಜಾಪುರದ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ನಿನಗೊಂದು ಕರೆ ಕೊಡ್ತಿದ್ದೇವೆ. ಮಗನ ನೀ ಕರೆ ಏನಪ್ಪಾ ಅಂದ್ರೆ ಮನುಷ್ಯನೇ ಆಗಿದ್ದೆಪ್ಪ ಅಂತಂದ್ರೆ ನೀನು ಇಡೀ ಒಂದು ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ತಲೆಬಾಗಿ ಕ್ಷಮೆ ಯಾಚನೆ ಇದ್ದರೆ ಇಡೀ ದೇಶಾದ್ಯಂತ ಈ ದಲಿತ ಸಂಘರ್ಷ ಸಮಿತಿ ಬಾಬಾ ಸಾಹೇಬರ ಸಿದ್ಧಾಂತವನ್ನು ಹೊಂದಿಕೊಂಡಂತ ಜನರು ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ. ನಾವು ನಿನ್ನ ನಿದ್ದೆ ಗಳಿಸ್ತೀವಿ ಮಗನೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಕರ್ನಾಟಕದ ಎಲ್ಲಾ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯಾದ್ಯಂತ ನಾವು ಕರೆಯನ್ನು ಕೊಡ್ತಿದ್ದೇವೆ ಅಮಿತ್ ಶಾ ಅವರಿಗೆ. ನೀನು ನಾಲಿಗೆ ಇದೆ ಅಂತೇಳಿ ನೀನು ನಾಲಿಗೆ ಚಪಲವಿದೆ ಅಂತೇಳಿ ನಿನ್ನ ನಾಲಿಗೆಯನ್ನು ಬೇಕಾಬಿಟ್ಟಿಯಾಗಿ ಹರಿಬಿಡುವಂತಿಲ್ಲ. ನೀನು ನಿಂತು ಮಾತನಾಡ್ತಕ್ಕಂಥ ಜಾಗ ಯಾವುದಂತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನ ಆಗ್ತಕ್ಕಂಥ ಪ್ರತಿಯೊಂದು ನಿಮ್ಮ ನುಡಿಗಳು ಸಂವಿಧಾನದ ಒಂದು ಅಡಿಗಲ್ಲ ಆಗ್ತಿರ್ತವೆ, ಸಂವಿಧಾನದ ಅಕ್ಷರಗಳಾಗ್ತಿರ್ತವೆ. ಅಂತ ಒಂದು ಸ್ಥಳದಲ್ಲಿ ನಿಂತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಅವಹೇಳನಕಾರಿಯಾಗಿ ಮಾತನಾಡ್ತಿದ್ದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಅದಕ್ಕೆ ಇವತ್ತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಮಾಡಿ ನಾವು ಇಡೀ ರಾಜ್ಯಾದ್ಯಂತ ಅವನು ಕ್ಷಮೆ ಕೇಳದೇ ಇದ್ರೆ ನಾವು ಹೋರಾಟವನ್ನು ಮಾಡ್ತಕ್ಕಂಥ ಮಾತನ್ನು ಹೇಳಿ ನಾನು ಈ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ದಲಿತ ಸಂಘರ್ಷ ಸಮಿತಿ ಮತ್ತು ನಮ್ಮ ನಾಯಕರಂತ ವೈಸಿ ಮಯೂರ್ ಅವರಿಗೆ ಧನ್ಯವಾದ ಹೇಳಿ ನಾನು ಮಾತನಾಡಿಸಿದ್ರೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಏನು ಕೇಂದ್ರ ಸಚಿವ ಅಮಿತ್ ಶಾ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಸದನದಲ್ಲಿ ಒಂದು ಹಗುರವಾಗಿ ಮಾತಾಡಿದಂತ ಅಮಿತ್ ಶಾ ಅವರ ಒಂದು ನುಡಿಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದಂತ ವೈಸಿ ಮಯೂರ್ ಅವರೇ ಮತ್ತು ಇನ್ನೂರ್ವ ಜಿಲ್ಲಾ ಸಂಚಾಲಕರಾದಂತ ಸಿದ್ದೂರಾಯನ್ ಅವರೇ ಮತ್ತು ಗುಡಿಮಣಿ ಅವರೇ, ಶರಣು ಅವರೇ, ಸಿಂಧಿ ತಾಲೂಕಿನಿಂದ ಬಂದಂತ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸಂಗಾತಿಗಳೇ, ವಿಜಯಪುರ ಜಿಲ್ಲೆಯ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಸಂಗಾತಿಗಳೇ, ಮಾಧ್ಯಮ ಮಿತ್ರರೇ, ಆರಕ್ಷಕ ಬಂಧುಗಳೇ, ಪದೇ ಪದೇ ಬಾಬಾ ಸಾಹೇಬರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ಕೇಂದ್ರ ಬಿಜೆಪಿ ಸರ್ಕಾರ ಪದೇ ಪದೇ ಬಾಬಾ ಸಾಹೇಬರ ಬಗ್ಗೆ ಒಂದಲ್ಲ ಒಂದು ಹಗುರವಾಗಿ ಮಾತಾಡ್ತಾನೆ ಇದೆ. ಯಾಕಂದ್ರೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಉತ್ತರ ಕೊಟ್ಕೋತಾನೆ ಬಂದಿದ್ದೇವೆ. ಈಗ ಕೇಂದ್ರ ಸಚಿವ ಅಂತಕ್ಕಂಥ ಒಬ್ರು ಅಮಿತ್ ಶಾ ಅವರು ಸದನದಲ್ಲಿ ಮಾತಾಡ್ತಾರೆ. ಬಾಬಾ ಸಾಹೇಬ್ರಂದ್ರೆ ಒಂದು ಬೆಂಕಿ, ಅವ್ರ ಹೆಸರು ತಗೋಬೇಕಾದ್ರೆ ಒಂದು ಹಗುರವಾಗಿ ಮಾತಾಡ್ತಾರೆ. ಅವ್ರ ಹೆಸರು ಮಾತಾಡಬೇಕಾದ್ರೆ ಆ ಬಾಯಲ್ಲಿ ಒಂದು ಇದು ಬೇಕು. ಆ ಸದನದಲ್ಲಿ ನಡೀತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಅಡಿಯಲ್ಲಿ ಈ ಸದನದಲ್ಲಿ ಕುತ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ನಿನಗೆಷ್ಟು ಸೊಕ್ಕಿರ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಬಂಧುಗಳೇ. ಯಾಕಂದ್ರೆ ಒಂದು ಕಡೆ ಸಂವಿಧಾನ ತೆಗಿತೀನಿ ಅಂತೀರಿ, ಒಂದು ಕಡೆ ಸಂವಿಧಾನ ತಿರುಸ್ತೀನಿ ಅಂತೀರಿ. ನೀವು ಸಂವಿಧಾನ ಅಂದ್ರೆ ಅಚ್ಚಾದೀನ್ ಅಂತೀರಿ, ಸ್ವಚ್ಛ ಭಾರತ್ ಅಂತೀರಿ, ಮಹಿಳೆಯರಿಗೋಸ್ಕರ ನಾವು ಮಾಡ್ತೇವೆ ಅಂತೀರಿ. ನೀವು ಮಾಡ್ತಕ್ಕಂಥ ಕೆಲಸ ಇದೇ ಅಂತಕ್ಕಂಥ ಮಾತನ್ನ ಘಂಟಾಘೋಷವಾಗಿ ಹೇಳ್ತಾ ಇದ್ರು ಬಂಧುಗಳೇ. ನೀವು ಏನು ಕ್ಷಮೆ ಅಷ್ಟೇ ಅಲ್ಲ, ಕೂಡಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ರೆ ಎಲ್ಲಿ
ತಾವು ಏನು ಪಾಲ್ಗೊಳ್ತೀರೋ ಭೀಮಶಕ್ತಿಯ ಬಂಧುಗಳು ಪ್ರಗತಿಪರರು ತಮಗೆ ಮುತ್ತಿಗೆ ಹಾಕಿ ಅಲ್ಲೇ ನಿಮಗೆ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಾಡ್ತಿದೆ ಅಂತಕ್ಕಂಥ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಬಂಧುಗಳೇ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದ ವತಿಯಿಂದ ಇವತ್ತು ಕೇಂದ್ರದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ಮಾನ್ಯ ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಇದಾಗಿದ್ದು, ಮಾನ್ಯ ಘನವೆತ್ತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ಭಾರತ ಸರ್ಕಾರ ನವದೆಹಲಿ ಇವರಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ಬಣ ಜಿಲ್ಲಾ ಶಾಖೆ ವಿಜಯಪುರ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 18/12/2024 ನಡೆದ ಲೋಕಸಭೆ ಅಧಿವೇಶನದ ಸಂದರ್ಭದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮತ್ತು ಅವಹೇಳನಕರವಾಗಿ ಹಾಗೂ ವೈಶ್ಯ ಮಯೂರ್ ಅವರ ನೇತೃತ್ವದಲ್ಲಿ ತಾವು ಇವತ್ತು ಪ್ರತಿಭಟನೆ ಮೂಲಕ ಕೇಂದ್ರ ಸಚಿವ ಶ್ರೀ ಅಮಿತ್ ಶಾ ಅವರ ಸಚಿವ ಸಂಪುಟ ವಜಾಗೊಳಿಸಬೇಕೆಂಬ ಕುರಿತು ಮನವಿ ಪತ್ರವನ್ನು ಕೊಟ್ಟಿದ್ದೀರಿ. ಇದನ್ನು ಮಾನ್ಯ ಗಣಿತವೆತ್ತ ರಾಷ್ಟ್ರಪತಿಗಳಿಗೆ ಇಲ್ಲಿಯವರೆಗೆ ಬಂದು ಮನವಿಯನ್ನು ಸ್ವೀಕಾರ ಮಾಡಿಕೊಂಡಿರ್ತಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ಇವತ್ತಿನ ದಿವಸ ನಾವು ಪ್ರತಿಭಟನೆ ಮುಖಾಂತರ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳನ್ನು ಮನವಿ ಸಲ್ಲಿಸಿದ್ದೇವೆ. ಕಾರಣ ಅಷ್ಟೇ, ಅಮಿತ್ ಶಾ ಅವರು ಬಾಬಾ ಸಾಹೇಬರ ಬಗ್ಗೆ ಒಂದು ಕ್ಷುಲ್ಲಕವಾಗಿ ಮಾತಾಡ್ತಾರೆ. ಬಾಬಾ ಸಾಹೇಬರ ಸಂವಿಧಾನ ಅದು ನಮಗೆ ಸಮರ್ಥನೆ ಆಗಂಗಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಹೇಳ್ತಾರೆ. ಅಂಬೇಡ್ಕರ್ ಅನ್ನೋ ಒಂದು ಬಿಟ್ಟು ನೀವು ದೇವ್ರ ಅನ್ಕೊಂಡು ಇನ್ನೂ ಉದ್ಧಾರ ಆಗ್ತೈತೆ ಅನ್ನೋ ಒಂದು ಮಾತು ಹೇಳ್ತಾರೆ. ಇವತ್ತು ದೇವ್ರ ಅನ್ಕೊಂಡಿದ್ರೆ ಇವತ್ತಿನ ದಿವಸ ಮಿನಿಸ್ಟರ್ ಹಾಕಿದ್ದಿಲ್ಲ, MLA ಹಾಕಿದ್ದಲ್ಲ, ಅವೊಬ್ಬ ರೌಡಿ ಶೀಟರ್ ಕೆಟ್ಟ ಗುಂಡ, ಅವನ ಮ್ಯಾಗ ಸಾಕಷ್ಟು ಕೇಸ್ಗಳಿದ್ದು. ಅದು ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದ ಚೌಕಟ್ಟಿನಲ್ಲಿಯೇ ಇವತ್ತಿನ ದಿವಸ ಹೊರಗೆ ಬಂದು ಇವತ್ತಿನ ದಿವಸ MLA ಮಿನಿಸ್ಟರ್ ಆಗ್ಲಿಕ್ಕೆ ಸಾಧ್ಯತೆ. ಅಕಸ್ಮಾತ್ ಸಂವಿಧಾನ ಇರಲಿಲ್ಲ ಅಂದ್ರೆ ಇವತ್ತಿನ ದಿವಸ ಮೋದಿ ಅವರು ರೈಲ್ವೆ ಸ್ಟೇಷನ್ ನಲ್ಲಿ ಚಾ ಮಾರುವಂತ ವ್ಯವಸ್ಥೆ ಆಗ್ತಿತ್ತು. ಆ ಒಂದು ಕಾರಣಕ್ಕಾಗಿ ಏನು ಕ್ಷುಲ್ಲಕವಾಗಿ ಬಾಬಾ ಸಾಹೇಬರ ಸಂವಿಧಾನ ಬಗ್ಗೆ ಮಾತಾಡಿದನ್ನ ಕೂಡಲೇ ಅವಾಗ ಕ್ಷಮೆ ಆಶಿಸಬೇಕು ಹಾಗೂ ಅದ್ರ ಜೊತೆ ರಾಜೀನಾಮೆ ಕೊಡಬೇಕು. ಅಕಸ್ಮಾತ್ ಇದನ್ನ ಅವಾಗ ರಾಜೀನಾಮೆ ಕೊಡ್ಲಿಲ್ಲ, ಇದಕ್ಕೆ ಮೋದಿ ಏನಾರ ಸಹಕಾರ ಮಾಡಿ ಸಮರ್ಥನೆ ಮಾಡ್ಕೊಂಡಿದ್ದೆ ಆದ್ರೆ ಇನ್ನೂ ನಾವು ಜಿಲ್ಲಾದ್ಯಂತ ಅಲ್ಲ, ಇದು ರಾಜ್ಯಾದ್ಯಂತ ಒಂದು ಉಗ್ರವಾದಂತ ಹೋರಾಟ ಮಾಡಲಾಗುತ್ತದೆ. ಕೇಂದ್ರದಲ್ಲಿ ನಡೀತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ಸಂಸತ್ ಭವನದಲ್ಲಿ, ರಾಜ್ಯಸಭೆಯ ಒಂದು ಸಂಸತ್ ಭವನದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅನ್ನತಕ್ಕಂಥದ್ದು ಒಂದು ಹೆಸರನ್ನ ಅದೊಂದು ಶೋಕಿಗಾಗಿ ಮಾಡ್ತಕ್ಕಂಥ ಒಂದು ಕೆಲಸ ಅಂತ ಹೇಳಿ ಹೇಳ್ತಕ್ಕಂಥ ವಿಚಾರ ಇವತ್ತು ಅಂಬೇಡ್ಕರ್ ಬಾಬಾ ಸಾಹೇಬ್ರ ಅನುಯಾಯಿಗಳಿಗೆ, ಈ ದೇಶದ ಬಹುಕೋಟಿ ಜನಸಂಖ್ಯೆಗೆ ನೋವನ್ನು ತರಿಸಿದೆ. ಆ ಘಟನೆಯನ್ನ ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಸಮಿತಿ ಇವತ್ತು ವಿಜಯಪುರ ಜಿಲ್ಲಾ ಶಾಖೆ ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೇವೆ. ಏನು ಅಂತಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ ಮತ್ತು ಪ್ರಜಾಪ್ರಭುತ್ವ, ಭಾತೃತ್ವ ಮತ್ತು ಒಂದು ಜಾತ್ಯತೀತ ತತ್ವಗಳ ಮೂಲಕ ಅನೇಕ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂಥ ವಿಚಾರಗಳನ್ನ ಮೈಗೂಡಿಸಿಕೊಂಡು ಇವತ್ತು ಅವಿರತವಾಗಿ ಸಂವಿಧಾನ ರಚನೆ ಮಾಡುವುದರ ಮೂಲಕ ಜಗತ್ತಿನಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ದೇಶ ಆಗಲಿಕ್ಕೆ, ಜಗತ್ತಿನಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಕನಿಷ್ಠವಾಗಿ, ಅತ್ಯಂತ ಕೀಳಾಗಿ ಮಾತಾಡಿರ್ತಕ್ಕಂಥ ಹೀನ ಬುದ್ಧಿಯ, ಹೊಲಸು ಮನಸ್ಸಿನ, ಹೇಸಿ ಹೃದಯದ ಅಮಿತ್ ಶಾಗೆ ಈ ವೇದಿಕೆ ಮೂಲಕ ನಾನು ಮೊದಲನೇದಾಗಿ ಧಿಕ್ಕಾರ ಹಾಕ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ, ನೀವು ಬಾಬಾ ಸಾಹೇಬ್ರ ವಿರೋಧಿಗಳು, ಜಾತಿವಾದಿಗಳು, ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು ಅನ್ನೋದನ್ನ ನೀವು ಈ ಜಗತ್ತಿಗೆ, ಈ ದೇಶಕ್ಕೆ ಸಾಬೀತು ಮಾಡಿಕೊಟ್ಟಿದ್ದೀರಿ. ಆ ಕಾರಣಕ್ಕಾಗಿ ನೀವು ಒಂದು ಕ್ಷಣನೂ ಕೂಡ ಆ ಒಂದು ಅಧಿಕಾರದಲ್ಲಿ ಇರಲಿಕ್ಕೆ ನಾಲಾಯಕರಿದ್ದೀರಿ. ಆ ಕಾರಣಕ್ಕಾಗಿ ನೀವು ರಾಜೀನಾಮೆ ನೀಡಬೇಕು, ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು, ಮೋದಿ ಅವರು ಮಾಡಬೇಕು. ಮೋದಿ ಅವರಿಗೆ, ಅಮಿತ್ ಶಾಗೆ ಮುಗುದಾರ ಹಾಕ್ತಕ್ಕಂಥ ಶಕ್ತಿ ನಿಮಗಿಲ್ಲ. ನೀವು ನಿರ್ಲಜ್ಜರಾಗಿದ್ದೀರಿ, ನಿರ್ಲಿಪ್ತರಾಗಿದ್ದೀರಿ, ನೀವು ಅಸಹಾಯಕರಾಗಿದ್ದೀರಿ ಅಂತ ನೀವು ಕೂಡ ನೈತಿಕ ಹೊಣೆ ರಾಜೀನಾಮೆ ನೀಡಬೇಕು PM ಅವರು ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ, ಇವರಿಬ್ರು ಭ್ರಷ್ಟರದಾರ, ಇವರಿಬ್ರು ದುಷ್ಟರದಾರ, ಇವರಿಬ್ರು ದುರ್ಗುಣದವರದಾರ ತಂದ್ರ ಇವತ್ತು ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ರಾಷ್ಟ್ರಪತಿಗಳು ಇವರಿಬ್ಬರಿಗೆ ಸೂಪರ್ ಸೀಡ್ ಮಾಡುವುದರ ಮೂಲಕ, ಇವರಿಗೆ ವಜಾಗೊಳಿಸುವುದರ ಮೂಲಕ ಈ ದೇಶದ ಬಾಬಾ ಸಾಹೇಬ್ರ ಅನುಯಾಯಿಗಳಿಗೆ, ಈ ದೇಶದ ಕಾನೂನಿಗೆ, ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ನಾನು ವೈಸಿ ಮಯೂರ್ ಅಂತೇಳಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.